ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಿಖಿತ್ ಮಾತಾಡ್ತಾ ಇದ್ದೀನಿ. 2025ನ ಲಾಸ್ಟ್ ಡೇ 31 ಡಿಸೆಂಬರ್. ಆಲ್ಮೋಸ್ಟ್ ನಾವು ಕಂಡಿರೋ ಕನಸೆಲ್ಲ ಇವತ್ತೇ, ಅಂದರೆ ಈಗಿನ ಎಂಡ್ ಆಗೋ ಟೈಮು, ಮತ್ತು ಹೊಸ ಕನಸುಗಳು ಚಿಗುರೋ ಸಮಯ ನೆಕ್ಸ್ಟ್ ಇಯರ್ಗೆ. ಆಲ್ಮೋಸ್ಟ್ ಈ ಇಯರಲ್ಲಿ ತುಂಬ ಎಂಜಾಯ್ ಮಾಡಿರೋದಕ್ಕಿಂತ ಸ್ವಲ್ಪ ಎಡವುಗಳು ಆಗಿದೆ. ಅದಕ್ಕಿಂತ ಸ್ವಲ್ಪ ತುಂಬ ಕಲ್ತಿದ್ದೀನಿ. ಇಂದ ಸೋಷಿಯಲ್ ಮೀಡಿಯಾದಲ್ಲಿ ಏನಂತಂದರೆ ತುಂಬ ಕಷ್ಟಪಡಬೇಕು ಅನ್ನೋದೊಂದು ಗೊತ್ತಾಯಿತು. ಮತ್ತು ನಾನು ನೆಕ್ಸ್ಟ್ ಇಯರ್ಗೆ ಏನಾದರೂ ಒಂದು ರೆಸೊಲ್ಯೂಷನ್ ಇಟ್ಕೊಂಡ್ರೆ ಇನ್ಸ್ಟಾಗ್ರಾಮಲ್ಲಿ ಮಿನಿಮಮ್ ಅಂದರೆ ಒಂದು 5K to 10K ಅಷ್ಟು ಫಾಲೋವರ್ಸ್ನ ಗೇನ್ ಮಾಡಬೇಕು. ಮತ್ತು ಯೂಟ್ಯೂಬಲ್ಲಿ ಈಗಿರೋದೇ 222 ಇದ್ದಾರೆ. ಅಟ್ಲೀಸ್ಟ್ ಮಿನಿಮಮ್ ಆದ್ರೂ ಒಂದು 1000 to 2000 ಅಷ್ಟು ಸಬ್ಸ್ಕ್ರೈಬರ್ಸ್ನ ಮಾಡ್ಕೋಬೇಕು ಅನ್ನೋದು ಆಸೆ. ಅದಕ್ಕಿಂತ ಹೆಚ್ಚಾಗಿ ಏನಂತಂದರೆ ನನಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೋ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಕಂಟೆಂಟ್ ಕೊಡಬೇಕು ಅನ್ನೋದು ನನಗೆ ತುಂಬ ಆಸೆ. ಮತ್ತು ನಾನು ಈ 4 ತಿಂಗಳಿಗೆ ಅದನ್ನು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂತಂದರೆ ನನ್ನ ಪರ್ಸ್ಪೆಕ್ಟಿವ್ ವ್ಯೂಲಿ ಹೇಳೋದಾದರೆ, ಟ್ರಾವೆಲಿಂಗ್ ಅನ್ನೋದು ಒಂದು ನನ್ನ ಲೈಫಲ್ಲಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಏನಂತಂದರೆ, ನಾನು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಜನಗಳನ್ನ, ಅವ್ರ ಕಷ್ಟಗಳನ್ನ, ಅಲ್ಲಿರೋ ಪರಿಸ್ಥಿತಿನ, ಅಲ್ಲಿರೋ ವೆದರ್ನ ತುಂಬ ಎಂಜಾಯ್ ಮಾಡ್ತೀನಿ. ಮತ್ತು ಹಂಗೆ ಎಂಜಾಯ್ ಮಾಡೋದ್ರಿಂದ ನನಗೆ ತುಂಬ ರಿಫ್ರೆಶ್ಮೆಂಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ತುಂಬ ಟ್ರಾವೆಲ್ ಮಾಡ್ತೀನಿ. ಮುಂದೂ ಅಷ್ಟೇ. ಈಗ ಆಲ್ಮೋಸ್ಟ್ ಸ್ವಲ್ಪ ಪ್ಲೇಸಸ್ನ ನಾನು ಕವರ್ ಮಾಡ್ಬಿಟ್ಟು ನಿಮಗೆ ತೋರಿಸಿದ್ದೀನಿ. ಮತ್ತು ಮುಂದೆ ಇನ್ನೂ ತುಂಬ ಪ್ಲೇಸಸ್ನ ಕವರ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ಆದಷ್ಟು ಸಪೋರ್ಟ್ ಮಾಡಿ. ಈ ನನ್ನ ಟ್ರಾವೆಲ್ ಜರ್ನಿಲಿ ತುಂಬ ಜನ ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಹೆಲ್ಪ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಸಮ್ಟೈಮ್ ರೂಟ್ ಮಿಸ್ ಆಗಿರ್ಬೋದು, ಮತ್ತು ಸಮ್ಟೈಮ್ಸ್ ಪ್ಲೇಸಸ್ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲದೇನೂ ಇರ್ಬೋದು. ಆ ಟ್ರಾವೆಲ್ ಜರ್ನಿಲಿ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಆ ಟ್ರಾವೆಲ್ ಮಾಡಬೇಕಾದ್ರೆ ಸಿಕ್ಕಿದಂಥ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಏನಂತಂದರೆ, ನಾನು ಈಗ ಮಾಡ್ತಿರೋ ಕಂಟೆಂಟ್ ಟ್ರಾವೆಲ್ ಕಂಟೆಂಟ್ ಆಗಿರ್ಬೋದು. ಆ ಟ್ರಾವೆಲ್ ಕಂಟೆಂಟ್ನ ಸ್ವಲ್ಪ ಫಿಟ್ನೆಸ್ ಕಡೆಗಾಗಲಿ ಮತ್ತು ಡೈಲಿ ಲಾಗ್ಸ್ಗಳಿಗಾಗಲಿ ಸ್ವಲ್ಪ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂದ್ಕೊತಿದ್ದೀನಿ. ಆಗುತ್ತೆ ಕನ್ಸಿಸ್ಟೆನ್ಸಿ ಅನ್ನೋದು ಒಂದು ಮೆನ್ ಲೈಫಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆದಷ್ಟು ಆ ಕನ್ಸಿಸ್ಟೆನ್ಸಿನ ನಾನು ತೋರಿಸ್ಬೇಕು ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಾನು ಮಾಡ್ತೀನಿ 2026ಅಲ್ಲಿ. ಎಲ್ಲರೂ ನನ್ನ ವೀಡಿಯೋ ನೋಡ್ತಿರೋರಿಗೆ, ನನ್ನ ಫಾಲೋ ಮಾಡ್ತಾ ಇರೋರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಈ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.